ಮಳೆ ಇಲ್ಲದೆ ತುಂಗಭದ್ರಾ ನದಿಯಲ್ಲಿ ಈಗ ನೀರಿಲ್ಲದೆ ದಾವಣಗೆರೆ ಜನರ ದಾಹ ತೀರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೀರಿಲ್ಲದೆ ಕೆರೆಗಳು ಒಣಗಿ ಹೋಗಿದ್ದು 22 ಹಳ್ಳಿಗಳ ಕೆರೆ ತುಂಬಿಸುವಂತಹ ಕೆಲಸ ನಡೀತಾ ಇದೆ. ಸದ್ಯಕ್ಕೆ ತುಂಗಭದ್ರಾ ಒಡಲು ಹೇಗಿದೆ ಅನ್ನೋ ಬಗ್ಗೆ ನನ್ನ ಕೊಲೀಗ್ ನಿಮಗೆ ವಾಕ್ ಥ್ರೂ ಮಾಡಿ ತೋರಿಸಿದ್ದಾರೆ. ಲೆಟ್ಸ್ ಟೇಕ್ ಎ ಲುಕ್. ಬೆಣ್ಣೆ ದೋಸೆಯವರು ದಾವಣಗೆರೆಗೆ ಈಗ ಪಬ್ಲಿಕ್ ಅಭಿಯಾನ ಬಂದು ತಲುಪಿದೆ. ಆದರೆ ಪಬ್ಲಿಕ್ ಅಭಿಯಾನ ಇಲ್ಲಿಂದ ಆರಂಭ ಆಗುವ ಮುನ್ನ ನಾವು ಇದನ್ನೇ ನಂಬಿಕೊಂಡಿರುವಂತಹ ನದಿ ತುಂಗಭದ್ರಾ ನದಿ ಏನು ಹರಿಯುತ್ತೆ ಆ ಭಾಗದಲ್ಲಿ ಇದೀವಿ. ಹರಿಹರ ತಾಲೂಕಿನಲ್ಲಿ ಇದು ಬರುತ್ತೆ. ತುಂಗಭದ್ರಾ ನದಿಯ ಭಾಗದಲ್ಲೇ ನಾವಿದೀವಿ. ಆದ್ರೆ ಈ ನದಿಯಲ್ಲಿ ಸಂಪೂರ್ಣವಾಗಿ ನೀರು ಬತ್ತಿ ಹೋಗಿದೆ. ಜಲಾಶಯದಿಂದ ನೀರನ್ನ ಬಿಟ್ಟಿಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರಿಲ್ಲಿ ಉಳ್ಕೊಂಡಿದೆ. ಆ ನೀರಿನ ಅಂಶವನ್ನ ನಿಮಗೆ ತೋರಿಸ್ತಾ ಇದೀವಿ ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿ. ಹತ್ತಿರ ಬಂದಾಗ ನಾವು ಇಷ್ಟೊಂದು ಜಲಾಶಯಗಳನ್ನ ಈಗಾಗಲೇ ನೋಡಿದೀವಿ. ಆ ಜಲಾಶಯಗಳಲ್ಲಿ ಯಾವ ರೀತಿಯಾಗಿ ವಾಸನೆ ಬರ್ತಾ ಇತ್ತು ಅದೇ ರೀತಿಯಾದಂತಹ ವಾಸನೆ ಈ ನೀರಲ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ನಿಂತಿರುವಂತಹ ನೀರು ಹರಿತಾ ಇಲ್ಲ. ಹಾಗಾಗಿ ಆ ವಾಸನೆ ನೀರಿನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಜಲಚರಗಳ ಸಾವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲೇ ಈ ನೀರಿನಲ್ಲೂ ಕೂಡ ವಾಸನೆ ಕಂಡು ಬರ್ತಾ ಇದೆ. ಇದರ ಒಂದು ಮಾಹಿತಿಯನ್ನ ನಿಮಗೆ ಕೊಡಬೇಕು. ನಾನು ಆ ಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಪಂಪ್ ಸೆಟ್ ಗಳನ್ನ ಹಾಕಿದ್ದಾರೆ, ಮೋಟರ್ ಗಳನ್ನ ಹಾಕಿದ್ದಾರೆ. ಅದರ ಮೂಲಕವಾಗಿ ಹಿಂಭಾಗದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿಗೆ ಪಂಪ್ ಮಾಡ್ತಾರೆ. ಆ ಪಂಪ್ ಮಾಡಿದ ನಂತರ ನೀರನ್ನ 2 ತಾಲೂಕುಗಳು ಅಂದ್ರೆ ದಾವಣಗೆರೆ ಮತ್ತು ಜಗಳೂರಿನ 2 ತಾಲೂಕಿನ 22 ಕೆರೆಗಳಿಗೆ ನೀರನ್ನ ಇಲ್ಲಿಂದ ಪಂಪ್ ಮಾಡಿ ತುಂಬಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲೊಂದಿಷ್ಟು ರೈತರು ಕೂಡ ಇದ್ದಾರೆ, ಜೊತೆಗೆ ಜನರು ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತೀನಿ. ಅವ್ರು ಏನ್ ಹೇಳ್ತಾರೆ, ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಏನು ಅಂತ ಹೇಳಿ. ಸರ್, ಕುಡಿಯೋ ನೀರಿಗಾಗಿ ಈಗ ತುಂಗಭದ್ರಾವನ್ನೇ ನಂಬ್ಕೊಂಡಿರೋದು ದಾವಣಗೆರೆ. ತುಂಗಭದ್ರಾ ಬರಿದಾಗ್ತಾ ಇದ್ದಾಳೆ, ಮುಂದೆ ಏನು ಅಂತ? ಮುಂದೆ ಏನು ಅಂತಂದ್ರೆ ಭದ್ರಾ ಡ್ಯಾಮಲ್ಲಿ ನೀರು ಇರೋವರೆಗೂ ಸ್ವಲ್ಪ ಬಿಡ್ತಾರೆ, ಅದರಿಂದ ನಡೀತೈತೆ. ಇಲ್ಲ ಅಂದ್ರೆ ಇನ್ನೇನು ಅದೋ ಗತಿ ಎಲ್ಲ. ಈಗ ಫೆಬ್ರವರಿ ತಿಂಗಳಷ್ಟೇ, ಅಷ್ಟೇ ಮಾರ್ಚ್ ಏಪ್ರಿಲ್ ಮೇ ತಿಂಗಳವರೆಗೂ ದೊಡ್ಡ ಸಮಸ್ಯೆ ಇದೆ. ಸರಿ, ಇಲ್ಲಿಂದ 22 ಕೆರೆಗಳಿಗೆ ಪಂಪ್ ಮಾಡ್ತಾರೆ. ಎಲ್ಲಾ ಕೆರೆಗಳು ತುಂಬಿ ಭರ್ತಿಯಾಗಿದಾವ? ಇಲ್ಲ ಸರ್, ಯಾವ ಕೆರೆ ಭರ್ತಿ ಆಗಿಲ್ಲ. ಏನ್ ನಾಮಕಾವಸ್ಥೆ ಇವ್ರು ಮಾಡ್ತಾ ಇದಾರೆ. ಈಗ ಅಲ್ಲೆಲ್ಲಿ ಬರ್ತಕ್ಕಂತ ಈಗಿನ ಕೆರೆಗಳು ಅದಾವಲ್ಲ, ಸ್ವಲ್ಪ ತುಂಬಿದಾವು. ಈಗಿಂತ ಹರಿತಕ್ಕಂಥ ನೀರೇ ಸಾಕಾಗಲ್ಲ. ಇನ್ನು ಇವ್ರು ಏನ್ ಟ್ಯಾಂಕ್ ಇಂದ ತಂದು ನಮಗೆ ಏನ್ ಸಪ್ಲೈ ಮಾಡ್ತಾರ ಅನ್ನೋದೇನು ಯಾವ ಗ್ಯಾರಂಟಿ ಐತೆ? ಈ ಸರ್ಕಾರ ಯಾವ ಗ್ಯಾರಂಟಿ ಮೇಲೆ ನಮ್ಗೆ ಮೇಲೆ ಹೇಳ್ತತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವ್ರು ಏನ್ ಅಲ್ಲಿ ಕುಂತ್ಕೊಂಡು ಭರವಸೆ ಮಾಡ್ತಾರೆ ಅಷ್ಟೇ. ಭರವಸೆ ಕೊಡೋದೇನು ಅದೇನು ಬರೀ ಭರವಸೆ ಅಷ್ಟೇ ಆಗಿರ್ತತಿ. ಒಂದು ಕಾರ್ಯಗತ ಒಂದು ಮಾಡಿಲ್ಲ ಇವರು. ಈ ಯಾವ ರೀತಿ ಮಾಡ್ತಾರ ಅನ್ನೋದು ಮುಂದೆ ಈ ನೀರು ಬತ್ತಿ ಹೋಗಿ ಮೇಲೆ ಮುಂದೆ ಅಧೋಗತಿ ದೇವ್ರು ಕಾಪಾಡ್ಬೇಕು ರೈತರನ್ನೆಲ್ಲ. ಪಾರ್ಟಿಗೆ ಬದಲಾಗ್ತಾರಂತ ನಾವು ಒಳ್ಳೆ ವ್ಯಕ್ತಿ ಅಂತ ನಿಮ್ ನಂಬಿರ್ತಾವ್ರಿ. ನೀವು ಈ ಆರಿಸಿ ಹೋಗಿ ಮೇಲೆ ಎಲ್ಲರೂ ಅವರೇ ಆಗ್ಬಿಟ್ರೆ ನಾವು ಯಾರನ್ನಂತ ಆರಿಸ್ಬೇಕು ಹೇಳ್ರಿ? ಮುಂದಿನ ಚುನಾವಣೆಗೆ ಯಾರನ್ನಂತ ಆರಿಸ್ಬೇಕಂತ ನಾವು ಅದನ್ನ ರೈತರು ಜನ ಮಾತಾಡ್ತಿರುವಂತ ಒಂದೇ ಒಂದು ಮಾತಾದ್ರೆ, ಸರ್ಕಾರ ಏನೋ ಭರವಸೆಗಳ ಮೇಲೆ ಭರವಸೆಯನ್ನ ಕೊಡ್ತಾ ಇದೆ. ಟ್ಯಾಂಕರ್ ಮೂಲಕ ಬೇರೆ ಕಡೆಯಿಂದ ತಂದು ನಾವು ಇಲ್ಲಿ ಕೊಡ್ತೀವಿ ಅಂತೇಳಿ. ಎಷ್ಟು ದಿನ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲಾ ಕಡೆಯೂ ಇದೇ ನೀರು ಇದ್ದಿದ್ರೆ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನೀರಿನ ಸಮಸ್ಯೆ ಇರುವಾಗ ಯಾವ ನೀರನ್ನ ತಂದು ಇಲ್ಲಿ ಮುಟ್ತಾರೆ? ಆ ಭರವಸೆ ಎಷ್ಟು ಸುಳ್ಳು ಅನ್ನೋದು ಇದ್ರ ಮೇಲೇನೆ ಗೊತ್ತಾಗುತ್ತೆ. ಕ್ಯಾಮರಾಮನ್ ಮಂಡ್ಯ ನವೀನ್ ಮತ್ತು ಹೇಮಂತ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ದಾವಣಗೆರೆ. ರಾಜಧಾನಿ ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾ ಕೆಲಸ ಹೇಗಿದೆ ಅಂದರೆ, ನೊರೆ ಉಗುಳುತ್ತಿರುವ ರಾಸಾಯನಿಕವನ್ನೇ ತುಂಬಿ ತನ್ನ ಒಡಲಲ್ಲಿ ತುಂಬಿಕೊಂಡಿರುವಂತಹ ಬೆಳ್ಳಂದೂರು ಕೆರೆಯ ಕಲು ನೀರನ್ನ ಟ್ಯಾಂಕರ್ಗಳ ಮೂಲಕ ಜನಕ್ಕೆ ರವಾನೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಯಲಹಂಕದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ಕೊಲೆ ನಡೆದಿದೆ.